ಭವ್ಯ ವಿಧಾನಸೌಧದ ಮೆಟ್ಟಿಲದ ಮೇಲೆ ಈ ರಾಜ್ಯದ ದೊರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಮಸ್ತ ಪರವಾನಗಿ ಭೂಮಾಪಕರನ್ನು ಸರ್ಕಾರಿ ಭೂಮಾಪಕರನ್ನಾಗಿ ಮಾಡ್ತೀವಿ, ನಿಮಗೆ ಯಾವುದೇ ಥರದ ನಾವು ವಂಚನೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಆ ಭವ್ಯ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಮಸ್ತ 6,000 ಪರವಾನಗಿ ಭೂಮಾಪಕರು ಹಾಗೂ ರಾಜ್ಯದ ಸಮಸ್ತ ಭೂಮಾಪಕರು ಹಿರಿಯ ಅಧಿಕಾರಿಗಳ ಎದುರಿಗೆ ಮಾತನ್ನು ನೀಡಿದರು. ಅಲ್ಲಿಂದ ಇಲ್ಲಿವರೆಗೂ ಸಹ ನಮಗೆ ಯಾವುದೇ ಒಳಿತಾಗುವಂಥ ಒಂದೇ ಒಂದು ಯೋಜನೆಯನ್ನು ನಮಗೋಸ್ಕರ ರೂಪಣೆ ಮಾಡಿಲ್ಲ. ನಾವು ಕಾಯ ವಾಚ ಮನಸ್ಸ ಇದರಲ್ಲಿರ್ತಕ್ಕಂಥ ಶಾಖೆಯಲ್ಲಿರ್ತಕ್ಕಂಥ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಮಾನಸಿಕ ಕಿರುಕುಳವನ್ನು ನೀಡಿದಂತಹ ಅಧಿಕಾರಿಗಳ ಜೊತೆಗೆ ಕೂತ್ಕೊಳ್ಳಲಿಕ್ಕೆ ಕೆಲಸವೇ ಸ್ಥಳದವೇ ಇರತಕ್ಕಂಥ ಕನಿಷ್ಠ ಸೌಲಭ್ಯದೊಂದಿಗೆ ಗರಿಷ್ಠವಾಗಿ ಸೇವೆಯನ್ನು ಸಲ್ಲಿಸಿದ್ದೀವಿ. ನಾವು ನಮ್ಮ ಸೇವೆ ಈ ನಾಡಿನ ರೈತರಿಗೆ, ಈ ನಾಡಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೊಟ್ಟಿದ್ದೇವೆ. ಆ ಸೇವೆಯನ್ನು ನಮ್ಮ ಇಲಾಖೆಯ ರೆವಿನ್ಯೂ ಸಹಾಯಕ ಸಚಿವರಾಗಿರ್ತಕ್ಕಂತಹ ನಮ್ಮ ಕೃಷ್ಣ ಬೈರೇಗೌಡರು ನಮ್ಮ ಸೇವೆಯನ್ನು ಅತ್ಯಂತ ಮುಕ್ತಕಂಠವಾಗಿ ಹೊಗಳಿದ್ದಾರೆ. ನಿಮ್ಮ ಸೇವೆ ಮುಂದಿನ ದಿನಗಳಲ್ಲಿ ನಾವು ಪರಿಗಣಿಸ್ತೀವಿ, ನಿಮ್ಮ ಮೇಲೆ ನಾವು ಸಹಾನುಭೂತಿಯನ್ನು ತೋರ್ತೀವಿ ಅಂತೇಳಿ ಹೇಳಿದರು. ಹೇಳಿ 1 ವರ್ಷ ಕಳೆದು ಮತ್ತೆ ಏಪ್ರಿಲ್ 10 ಮತ್ತೆ ಭೂಮಾಪಕರ ದಿನಾಚರಣೆ ಬರ್ತಾ ಇದೆ. ಆದರೂ ಕೂಡ ನಮ್ಗೆ ಯಾವುದೇ ಬೇಡಿಕೆಗಳು ಈಡೇರಿಲ್ಲ. ಕಳೆದ 23 ವರ್ಷದಿಂದ ಈ ಥರ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ, ಕಿರುಕುಳಗಳನ್ನು ಅನುಭವಿಸಿ ನಾವು ಜೀವನವನ್ನು ಕಟ್ಕೊಳ್ಳಿಕ್ಕಾಗಿಲ್ಲ. ಹೀಗಾಗಿ ಈ ದಿನ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಒಂದೇ ಒಂದು ಬೇಡಿಕೆ, ನಮ್ಮನ್ನು ಸರ್ಕಾರಿ ಭೂಮಾಪಕರನ್ನಾಗಿ ಮಾಡಬೇಕು, ಇಲ್ಲ ಅಥವಾ ಮಾಸಿಕ ವೇತನವನ್ನು ಕೊಡಬೇಕು. ಇವೆರಡು ಬೇಡಿಕೆ ಈಡೇರದೇ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ವಾಪಸ್ ತಗೊಳ್ಳಲ್ಲ. ಇವತ್ತಿಂದ ಈಗಿನಿಂದಲೇ ಸಹ ನಾವು ಮುಷ್ಕರವನ್ನು ಆರಂಭ ಮಾಡ್ತಾ ಇದ್ದೇವೆ. ನಮ್ಮ ಮುಷ್ಕರಕ್ಕೆ ನಿಮ್ಮ ಬೆಂಬಲ ಇರಲಿ. ನಾವು ಮುಷ್ಕರದ ಮನವಿ ಪತ್ರವನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಮೇಲಧಿಕಾರಿಗಳಿಗೆ ತಕ್ಷಣವೇ ವಿಷಯವನ್ನು ಮುಟ್ಟಿಸಬೇಕು ಅಂತ ಕೇಳಿಕೊಳ್ತಾ ಪರವಾನಗಿ ಭೂಮಾಪಕರ ಸಂಘಕ್ಕೆ ಜೈ.